ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆಯಿಂದ ನಾನು ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಪ್ರಕಾರ ನನ್ನ ಚಿಕ್ಕಮ್ಮನ ಮಗಳ ಎಂಗೇಜ್ಮೆಂಟ್ ಇವತ್ತು. ಸೊ ನಾವೆಲ್ಲರೂ ರೆಡಿ ಆಗಿದ್ದೀವಿ ಹೋಗಲಿಕ್ಕೆ. ಸೊ ಇದು ಪ್ಲೇಸ್ ಇರುವಂಥದ್ದು ಕಟೀಲ್ ಅಂತ ಹೇಳಿ. ಸೊ ಇಲ್ಲಿ ನಾನು ಹೋಗುವಂಥ ಟೈಮಲ್ಲಿ ಯಾವತ್ತೂ ನಾನು ಬ್ಲಾಗ್ ಮಾಡಲಿಲ್ಲ. ನನ್ನ ಚಿಕ್ಕಮ್ಮನ ಮನೆಗೆ ನಾವು ತುಂಬ ಸಣ್ಣದಿರುವಾಗೆಲ್ಲ ಹೋಗ್ತಾ ಇದ್ವಿ. ಇವಾಗ ತುಂಬಾ ಟೈಮ್ ಆಯ್ತು ನಾವು ಹೋಗೋದಲ್ಲಿ. ತುಂಬಾನೇ ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ವ್ಯೂ ಎಲ್ಲ ಇರುತ್ತೆ. ಸೊ ಇವತ್ತು ನಾವು ಅಲ್ಲಿಗೆ ನಿಲ್ಲಿಕ್ಕಿದ್ದೇವೆ ಆಫ್ಟರ್ ಫಂಕ್ಷನ್. ಸೊ ನನಗೆ ಕರೆಕ್ಟ್ ಆಗಿ ನಮ್ಮ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಆಗುವಂತ ಎಂಗೇಜ್ಮೆಂಟ್ ಆಗಿರ್ಬೋದು, ರೋಸ್ ಮ್ಯಾರೇಜ್, ಇದೆಲ್ಲ ನನಗೆ ಶೇರ್ ಮಾಡಲಿಕ್ಕೆ ತುಂಬಾ ಇಷ್ಟ ಇತ್ತು. ಆದ್ರೆ ನನಗೆ ಪ್ರಾಪರ್ ಆಗಿ ಯಾವತ್ತೂ ಸಹ ಆ ಒಂದು ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಆದ್ರೆ ಇವತ್ತು ಈ ಎಂಗೇಜ್ಮೆಂಟ್ ಆಗಿರ್ಬೋದು, ಈ ನನ್ನ ಚಿಕ್ಕಮ್ಮನ ಮಗಳದ್ದು ಮದುವೆದ್ದು ಪ್ರತಿಯೊಂದು ರಿಚುವಲ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಈ ಸರ್ತಿ. ಇವಾಗ ನಾವು ರೆಡಿ ಆಗಿದ್ದೀವಿ ಹೋಗ್ಲಿಕ್ಕೆ. ಇಲ್ಲಿಂದ ನಮಗೊಂದು 1 hour ಬೇಕು ಹೋಗ್ಲಿಕ್ಕೆ. ಸೊ ನಿಮ್ಗೆ ನಾನು ಸಿಗ್ತೀನಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ. ಆಲ್ರೆಡಿ ಹೇಳಿರುವ ಪ್ರಕಾರ ಈ ನಮ್ಮದು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇರುವಂಥದ್ದು ಕಟೀಲಲ್ಲಿ. ಸೊ ಈ ಕಟೀಲ್ ಚರ್ಚ್ ಏನಿದೆ ನೋಡಿ, ಅಲ್ಲಿಯೇ ಅವ್ರದ್ದು ಹೊಸತೊಂದು ಹಾಲ್ ಆಗಿದೆ. ಸೊ ಅಲ್ಲಿ ಈ ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮನ್ನು ಇಟ್ಟಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಹತ್ತಿರ ರೀಚ್ ಆಗ್ತಾ ಇದ್ದೀವಿ ಹಾಲಿಗೆ. ಇದುವೇ ನೋಡಿ ಕಟೀಲ್ ಚರ್ಚ್. ಸೊ ಈ ಚರ್ಚಿನ ಕೆಳಬದಿಯಲ್ಲಿಯೇ ಇಲ್ಲಿ ಹೊಸತೊಂದು ಹಾಲ್ ಆಗಿದೆ. ಸೊ ಈ ಕಟೀಲ್ ಚರ್ಚ್ ಹಾಲಲ್ಲಿ ಇವತ್ತು ಈ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇರುವಂಥದ್ದು. ಸೊ ಇಲ್ಲಿ ಆಲ್ರೆಡಿ ನೆಂಟರೆಲ್ಲ ಬಂದಿದ್ದಾರೆ, ನೋಡ್ಬೋದು. ಇಲ್ಲಿ ಅವರಿಬ್ಬರು ಕಾಣ್ತಾರೆ ನೋಡಿ. ಅವರು ನನ್ನ ಕಸಿನ್, ನನ್ನ ಇನ್ನೊಂದು ಚಿಕ್ಕಮ್ಮನ ಮಗಳಿವಳು ದುಬೈಯಿಂದ ಬಂದಿದ್ದಾಳೆ. ಸೊ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇಲ್ಲಿ ಅವರು ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು. ಸೊ ಅದನ್ನು ನಾನು ಕುಡಿತಾ ಇದ್ದೀನಿ. ಇಲ್ಲಿ ನಾವು ಬರುವಾಗಲೇ ಸುಸ್ತಾಗ್ಬಿಟ್ಟದ್ದು ನಮಗೆ, ತುಂಬ ಟ್ರಾವೆಲ್ ಮಾಡ್ಕೊಂಡು ಬರಬೇಕಲ್ಲ. ಇವನ್ ನಂದು ಅಣ್ಣ ರೀಚ್ ಆದ್ವಿ ನೋಡಿ ಎಂಗೇಜ್ಮೆಂಟಿಗೆ. ಸೊ ಇವರು ನನ್ನದು ಮಾಮ ಪ್ರವೀಣ್ ಅಲ್ಮೇಡ ಅಂತೇಳಿ. ಇವರು ವಾಮಂಜೂರಿಂದ ಬಂದಿದ್ದಾರೆ. ಹೇಗೆ ಅನಿಸ್ತಾ ಉಂಟು ನಿಮಗೆ ಇಲ್ಲಿ ಬಂದು? ಈಗ ಫಸ್ಟ್ ಟೈಮ್ ಬರೋದು ನೋಡಿ. ಎಲ್ಲಿ ಫಸ್ಟ್ ಟೈಮ್ ಬರೋದು? ಕಟೀಲಿಗೆ ಹಾಲಿಗೆ ಫಸ್ಟ್ ಟೈಮ್. ಇದು ಹೊಸತು ಹಾಲ್ ಅಲ್ಲ? ನಾನ್ ಸಹ ಫಸ್ಟ್ ಟೈಮ್ ಬರೋದು. ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೋಡುವ. ಇವನನ್ನ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ, ಜೇಸನ್ ಅಂತೇಳಿ, ಜೇಸನ್ ಪಿಂಟೋ. ಸೊ ಇವನು ಪ್ರತಿಯೊಂದು ನಂದು ವಿಡಿಯೋದಲ್ಲಿ ಅವನೇ ಬರ್ತಾನೆ. ವಾಟ್ ಈಸ್ ಯೋರ್ ನೇಮ್? ವಾಟ್ ಈಸ್ ಯೋರ್ ನೇಮ್? ಜುಶು, ವಾಟ್ ಈಸ್ ಯೋರ್ ನೇಮ್? ಅವನ್ ಬಿಜಿ. ಇವರು ನಂದು ಇನ್ನೊಬ್ರು ಚಿಕ್ಕಮ್ಮ ಫ್ರಮ್ ಕುಂದಾಪುರ. ಇವರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಒಮ್ಮೆ ನಿಮಗೆಲ್ಲರಿಗೂ ಸಹ. ಅದು ಯೂಟ್ಯೂಬರ್. ಇದು ನಮ್ಮ ಪಾಪದ್ದು ಬಜ್ಜಿ. ಇವರು ನಮ್ಮ ಕುಂದಾಪುರದ್ದು, ಈ ಚಿಕ್ಕಮ್ಮನದ್ದು ಮಗಳು ಕ್ಲಿಯೋನ್ನ. ಇವ ಕ್ಯೂಟಿ ಪೈ ನಮ್ಮದು. ಮತ್ತೆ ಇವನು ನನ್ನ ಅಣ್ಣನದು ಮಗ ಸಿಯೋನ ಇವನು. ಸೊ ನಾವಿಲ್ಲಿ ಹುಡುಗಿ ಸೈಡ್ ಅವರು ಹಾಗೂ ಮದುಮಗಳು ಒಟ್ಟಿಗೆ ಆಲ್ರೆಡಿ ಸೇರಿದ್ದೇವೆ. ನಂತರ ನೋಡಿ ಹುಡುಗ ಸೈಡ್ ಅವರು, ಮದುಮಗನ ಫ್ಯಾಮಿಲಿಯವರು ಇಲ್ಲಿ ನಂತರ ಅವರದ್ದೇ ವೆಹಿಕಲ್ ಮಾಡಿ ಇಲ್ಲಿ ಹಾಲಿಗೆ ತಲುಪಿದ್ದಾರೆ. ಇವರು ನನ್ನದು ಮಮ್ಮಿ, ನೀವು ನೋಡಿದ್ದೀರಿ. ಅವಳು ಮದುಮಗಳು ಇವತ್ತಿದ್ದು.
ಇವಳು ಸಿಲ್ವಿಟಾ ಅಂತೇಳಿ ಇವತ್ತಿನ ಮದುಮಗಳು. ಲೈಟ್ ಬ್ಲೂ ಕಲ್ಲರಲ್ಲಿ ಒಂದು ಒಳ್ಳೆ ಗೌನನ್ನು ಹಾಕಿ ತುಂಬಾ ಏಂಜಲ್ ಥರ ಕಾಣ್ತಾ ಇದ್ಲು. ನಮ್ದು ಮದುಮಗಳಿದ್ದು ತಾಯಿ ನಮ್ದು ಚಿಕ್ಕಮ್ಮ ಕಟೀಲ್ ಅವರದ್ದು. ಇವರು ಬಾರಿ ಚಂದ ಕಾಣ್ತಾರೆ, ಜಿಗ್ಗ. ಹೌದು. ಈ ಕಟೀಲ್ ಚರ್ಚ್ ಹಾಲ್ ಏನಿದೆ ನೋಡಿ, ಇದು ಹೊಸದಾಗಿ ಬಿಲ್ಡ್ ಆಗಿರುವಂಥ ಒಂದು ಹಾಲ್. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಎಂಗೇಜ್ಮೆಂಟ್ ರೋಸ್ ಇಂಥದ್ದೆಲ್ಲ ಫಂಕ್ಷನಿಗೆಲ್ಲ ಹೇಳಿದಂಥ ಹಾಲ್ ಇದು. ಈವನ್ ಇಲ್ಲಿ ಡೆಕೋರೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಈ ಥೀಮ್ ಎಲ್ಲ ಸಿಂಪಲ್ ಆಗಿ ಹಾಗೂ ತುಂಬಾ ಎಲಿಗೆಂಟ್ ಆಗಿ ಮಾಡಿದ್ದಾರೆ. ಇವಾಗ ಮದುಮಗ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ದಾರೆ ನೋಡಿ, ಅವರನ್ನು ನಾವು ಫಸ್ಟಿಗೆ ಇಲ್ಲಿ ವೆಲ್ಕಮ್ ಮಾಡ್ತೇವೆ. ಇಲ್ಲಿ MC ಏನಿದ್ದಾರೆ ನೋಡಿ, ಅವರು ಇವರನ್ನು ವೆಲ್ಕಮ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ನಾವು ಮದುಮಗಳನ್ನು ಸಹ ಹಾಗೂ ಮದುಮಗನನ್ನು ಒಟ್ಟಿಗೆ ಸ್ಟೇಜಲ್ಲಿ ವೆಲ್ಕಮ್ ಮಾಡಿ ಅವರಿಗೆ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ನಂತರ ಈ ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡುವ ಮುಂಚೆ ಸಾಂಪ್ರದಾಯಿಕವಾಗಿ ಅಲ್ಲಿ ನೆರೆದಿರುವಂತಹ ಈ ಫಾದರ್ ಯಾರಿದ್ದಾರೆ, ಪ್ಯಾರಿಷ್ ಪ್ರೀಸ್ಟ್ ಯಾರಿದ್ದಾರೆ ನೋಡಿ, ಅವರಿಗೆ ಎಲೆ ಅಡಿಕೆ ತಾಂಬೂಲವನ್ನು ಕೊಟ್ಟು ವೆಲ್ಕಮ್ ಮಾಡ್ತಾರೆ. ನಂತರ ಮದುಮಗನ ತಂದೆ ತಾಯಿಗೆ ಒಂದು ಗೌರವದ ಸಂಕೇತವಾಗಿ ಸಾಂಪ್ರದಾಯಿಕವಾಗಿ ಅವರಿಗೆ ಸಹ ಎಲೆ ಅಡಿಕೆ ತಾಂಬೂಲವನ್ನು ಕೊಟ್ಟು ವೆಲ್ಕಮನ್ನು ಮಾಡಲಾಗತ್ತೆ. सर्गीच्या बापा हांगासर सिल्विटा आनी केविनाचे लग्न कराराचे संभ्रमा कायिल्ल्यानी ह्या जोड्याक सदां उत्तेजन दिवन देखीवन क्रिस्तांव कुटुंब बांदून हाडूंक तांकां आदार दिशे मागता. ನಂತರ ಒಂದು ಪ್ರೇಯರನ್ನು ಮಾಡಿ ನಾವು ಈ ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮಿಗೆ ಹಾಗೂ ಈ ಒಂದು ಜೋಡಿಗೆ ದೇವರ ಆಶೀರ್ವಾದ ಹಾಗೂ ಅವರ ಬ್ಲೆಸ್ಸಿಂಗನ್ನು ನಾವು ಬೇಡ್ತೇವೆ. ಹಾಗೂ ಅವರು ತಂದಿರುವಂಥ ಈ ಒಂದು ಎಂಗೇಜ್ಮೆಂಟ್ ರಿಂಗ್ ಏನಿದೆ ನೋಡಿ, ಅದಕ್ಕೆ ಫಾದರ್ ಪವಿತ್ರ ನೀರನ್ನು ಸಿಂಪಡಿಸಿ ಈ ಒಂದು ರಿಂಗನ್ನು ಬ್ಲೆಸ್ಸಿಂಗ್ ಮಾಡ್ತಾರೆ. ನಂತರ ಇಲ್ಲಿ MC ಯಾರಿದ್ದಾರೆ ನೋಡಿ, ಅವರು ಈ ಮದುಮಗ ಹಾಗೂ ಮದುಮಗಳಿದ್ದು ಒಂದು ಎಂಗೇಜ್ಮೆಂಟ್ ಲೆಟರ್ ಅಂತ ಇರುತ್ತೆ. ಸೊ ಇದಕ್ಕೆ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಕರಾರ್ ಪತ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಲೆಟರನ್ನು ಎಲ್ಲರ ಮುಂದೆ ಅವರು ಮದುಮಗ ಹಾಗೂ ಮದುಮಗಳಿದ್ದು ಡೀಟೇಲ್ಸನ್ನು, ಅದರಲ್ಲಿರುವಂಥ ಡೀಟೇಲ್ಸನ್ನು ಎಲ್ಲರ ಮುಂದೆ ಓದಿ ಹೇಳ್ತಾರೆ. ನಂತರ ಮದುಮಗ ಹಾಗೂ ಮದುಮಗಳು ಅವರವರ ಈ ಒಂದು ಎಂಗೇಜ್ಮೆಂಟ್ ಲೆಟರನ್ನು ಅದಲ್ಲಿ ಬದಲಿ ಮಾಡ್ತಾರೆ. ನಂತರ ಅವರು ತಂದಿರುವಂತಹ ಹಾಗೂ ಫಾದರ್ ಬ್ಲೆಸ್ಸಿಂಗ್ ಮಾಡಿರುವಂತಹ ಇವತ್ತಿನ ಈ ಒಂದು ಎಂಗೇಜ್ಮೆಂಟ್ ರಿಂಗ್ಸ್ ಏನಿದೆ ನೋಡಿ, ಅದನ್ನು ಅವರು ಒಬ್ಬರಿಗೊಬ್ಬರು ತೊಡಿಸ್ತಾರೆ. ಹಾಗೂ ಅಫಿಷಿಯಲಿ ಇವತ್ತಿನ ದಿನ ಅವರು ಒಬ್ಬರಿಗೊಬ್ಬರು ಎಂಗೇಜ್ಡ್ ಆಗ್ತಾರೆ. ನಂತರ ಈ ಒಂದು ಕೇಕನ್ನು ಕಟ್ ಮಾಡುವ ಮುಖಾಂತರ ಅವರು ಅವರ ಈ ಸಂತೋಷವನ್ನು ನಮ್ಮೆಲ್ಲರ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ.
ಇವತ್ತಿನ ಈ ಒಂದು ಎಂಗೇಜ್ಮೆಂಟಿಗೆ ಹಾಗೂ ಈ ಒಂದು ನವ ಜೋಡಿಗೆ ವಿಶ್ ಮಾಡಲಿಕ್ಕೆ, ಅವರಿಗೆ ಒಳ್ಳೆ ಸಕ್ಸಸ್ಸನ್ನು ವಿಶ್ ಮಾಡಲಿಕ್ಕೆ ಇವತ್ತಿನ ಈ ಒಂದು ಪ್ರೋಗ್ರಾಮ್ಗೆ ಟೋಸ್ಟ್ ರೇಸರ್ ಆಗಿ ಅವರು ಸೆಲೆಕ್ಟ್ ಮಾಡಿರುವಂಥದ್ದು ನನ್ನ ಹಸ್ಬೆಂಡಿಗೆ ಜೋಯಲ್ ಮೆಂಡೋನ್ಸಾ. ಸೊ ಇವರು ಇವತ್ತಿನ ಈ ಒಂದು ಎಂಗೇಜ್ಮೆಂಟಿಗೆ ಟೋಸ್ಟ್ ರೇಸನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಕಂಪ್ಲೀಟ್ ವಿಡಿಯೋ ಅವರು ಯಾವ ರೀತಿ ಟೋಸ್ಟ್ ರೇಸ್ ಮಾಡಿದ್ರು ಅಂತೇಳಿ ನಾನು ಸಪ್ರೇಟಾಗಿ ಹಾಕ್ತೇನೆ. ಯಾಕಂತೇಳಿದರೆ ಇದು ಸ್ವಲ್ಪ ಜಾಸ್ತಿ ಉದ್ದ ಇರೋದ್ರಿಂದ ಸೊ ನನಗೆ ಈ ಒಂದು ವಿಡಿಯೋವನ್ನು ತುಂಬ ಲೆಂದಿಯಾಗಿ ಮಾಡಲಿಕ್ಕೆ ಬೇಡ. ಹಾಗಾಗಿ ನಾನು ಸಪ್ರೇಟಾಗಿ ಇದರ ವಿಡಿಯೋವನ್ನು ಹಾಕ್ಕೊಳ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. आवणी तुझ्या वकाला के दाडा इथं कन्फर्ट आवणी लेट्स फाईट करता आपण एकामेका सोडून देऊ बारीक हांव इल्लो वेळ कमिटी संघटन बाहेर गेलो जाल्यार 1 घंटो जावन 1-2 घंटे लायले जाल्यार क्लायंट्स म्हाका फोन करता ती पावली सोडून दिवंक बारीकच म्हणजे सर्वांच्या तर्फेन तुमकां बरें मागता आनी म्हजी 2 उतरां आखेर करता. देव बरें करूं. ನಂತರ ಮದುಮಗಳಿಗೆ ಇವತ್ತು ಒಳ್ಳೆ ಸೀರೆ ಹಾಗೂ ಹಲವಾರು ಗಿಫ್ಟ್ಗಳನ್ನು ತೆಗೆದುಕೊಂಡು ಬರ್ತಾನೆ ಬರುವಾಗಲೇ. ಸೊ ಆ ತಂದಿರುವಂಥ ಸೀರೆ ಹಾಗೂ ತಂದಿರುವಂಥ ಗಿಫ್ಟ್ಗಳನ್ನು ಹೂವನ್ನು ಮುಡಿಸಿ ಅವಳಿಗೆ ಅಲಂಕಾರ ಮಾಡಿ ಮತ್ತೊಮ್ಮೆ ನಾವು ಸ್ಟೇಜಿಗೆ ಅವಳನ್ನು ವೆಲ್ಕಮ್ ಮಾಡ್ತೇವೆ. ಇವತ್ತಿನ ಮದುಮಗ ಅವಳಿಗೆ ತುಂಬ ಗಿಫ್ಟ್ ಎಲ್ಲ ತೆಗೆದುಕೊಂಡು ಬಂದಿದ್ದ. ಸೊ ಅದನ್ನೆಲ್ಲ ಈ ಹೆಂಗಸರು ಸೇರಿ ಅವಳಿಗೆ ಚೆನ್ನಾಗಿ ಸೀರೆ ಉಡಿಸಿ ಹೂವನ್ನು ಮುಡಿಸಿ ಅವಳಿಗೆ ಅಲಂಕಾರ ಮಾಡಿ ಮತ್ತೊಮ್ಮೆ ಇಲ್ಲಿ ನೋಡ್ಬೋದು ನೀವು ವೆಲ್ಕಮ್ ಮಾಡ್ತಾ ಇದ್ದೇವೆ ಅವಳಿಗೆ ಸ್ಟೇಜಿಗೆ. ನಂತರ ಇಲ್ಲಿ 2 ಸಂಬಂಧಗಳು 2 ಕುಟುಂಬಗಳು ಒಂದಾದ ಖುಷಿಯಲ್ಲಿ ಇಲ್ಲಿ ಮದುಮಕ್ಕಳ ತಂದೆ ತಾಯಿ ಹಾಗೂ ಮದುಮಗನ ತಂದೆ ತಾಯಿ ಯಾರಿದ್ದಾರೆ ನೋಡಿ, ಅವರು ಇಲ್ಲಿ ಎಲೆಡಿಕೆ ತಾಂಬೂಲವನ್ನು ಒಬ್ಬರಿಗೊಬ್ಬರು ಅದಲಿ ಬದಲಿ ಮಾಡಿ ಈ ಒಂದು ಸಂತೋಷವನ್ನು ಹಾಗೂ ಈ ಒಂದು ಸಂಬಂಧವನ್ನು ಇಲ್ಲಿ ಗಟ್ಟಿ ಮಾಡ್ಕೊಳ್ತಾರೆ. ಅವರು ಈ ಫಂಕ್ಷನಲ್ಲಿ 2 ಗೇಮ್ಸನ್ನು ಆಟ ಆಡಿಸಿದ್ರು. MC ಯಾರಿದ್ದರು ನೋಡಿ ಅವರು. ಆದರೆ ಲಕ್ಕಿಲಿ ಇವತ್ತು 2 ಗೇಮ್ ಇದ್ದು ಸಹ ವಿನ್ನರ್ ನಾನೇ. ಸೊ ಹಾಗಾಗಿ ಇಲ್ಲಿ ಮದುಮಗ ಹಾಗೂ ಮದುಮಗಳ ಕೈಯಲ್ಲಿ ನಾನು ಪ್ರೈಸನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇವತ್ತಿದ್ದು ಲಕ್ಕಿ ಗರ್ಲ್ ನಾನೇ. ಇಲ್ಲಿಗೆ ನಮ್ಮ ಮಂಗಳೂರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಮಾಡುವಂಥ ಎಂಗೇಜ್ಮೆಂಟ್ ಇದ್ದು ರಿಚುವಲ್ಸ್ ಎಲ್ಲ ಮುಗಿತದೆ. ಆದರೆ ನಮ್ಮ ಮಂಗಳೂರು ಬೈಲ ಮಾಡದೆ ನಾವು ಈ ಒಂದು ಎಂಗೇಜ್ಮೆಂಟ್ ಪಾರ್ಟಿಯನ್ನು ಮುಗಿಸ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಾವು ನಂತರ ಬೇಗ ಊಟ ಎಲ್ಲ ಮುಗಿಸಿ ಓಡಿ ಬಂದ್ವಿ ಬೈಲ ಡ್ಯಾನ್ಸ್ ಮಾಡಲಿಕ್ಕೆ. ಹಾಲಲ್ಲಿ ಯಾವಾಗ ಈ ಥರ ಫಂಕ್ಷನ್ ಎಲ್ಲ ಮಾಡ್ತೀವಿ ಆವಾಗ ನಮಗೆ ಟೈಮಿಂಗ್ ಇರುತ್ತೆ ಬ್ಯಾಂಡ್ ಸ್ಟಾಪ್ ಮಾಡಲಿಕ್ಕೆ. ಹಾಗಾಗಿ ನಾವು ಬೇಗ ಊಟ ಎಲ್ಲ ಮುಗಿಸಿ ಇಲ್ಲಿ ನಾವು ನಮ್ಮದು ಮಂಗಳೂರಿದ್ದು ಫೇಮಸ್ ಬೈಲ ಡ್ಯಾನ್ಸನ್ನು ಮಾಡ್ತಾಯಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು. ಮತ್ತು ಜೋಶ್ವಾ ಹಾಗೂ ನನ್ನ ಬೇರೆ ಚಿಕ್ಕಮ್ಮಂದಿರು ಎಲ್ಲರೂ ನಾವು ನನ್ನ ಚಿಕ್ಕಮ್ಮನ ಮನೆಗೆ ಅಂತ ಹೇಳಿದರೆ ಇವತ್ತಿನ ಮದುಮಗಳಿತ್ತು ಮನೆಗೆ ಹೋಗಿ ಇವತ್ತು ನಿಲ್ತೇವೆ ಒಂದು ದಿನ. ಹಾಗಾಗಿ ಮುಂದೆ ಬರುವಂಥ ವ್ಲಾಗಲ್ಲಿ ನಾನು ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ.
ಯಾವ ರೀತಿ ನಾವು ಅವರ ಮನೆಯಲ್ಲಿ ಒಂದು ದಿನ ಸ್ಪೆಂಡ್ ಮಾಡಿದ್ವಿ ಹಾಗೂ ಅವರ ಸುತ್ತಮುತ್ತಲಿನ ಪರಿಸರ, ಆ ಒಂದು ಅಟ್ಮಾಸ್ಫಿಯರ್, ಆ ಒಂದು ವ್ಯೂ, ಅಲ್ಲಿ ನಾವು ಎಷ್ಟೊಂದು ಗಮ್ಮತ್ತು ಮಾಡಿದ್ವಿ ಎಲ್ಲ ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ನನ್ನ ಮುಂದಿನ ಬರುವಂಥ ವ್ಲಾಗನ್ನು ಸಹ ತಪ್ಪದೇ ನೋಡಿ ಫ್ರೆಂಡ್ಸ್. ಹಾಗೂ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಾನು ನಿಮಗೆ ಇವತ್ತಿನ ನಮ್ಮ ಈ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಆಗುವಂಥ ಎಂಗೇಜ್ಮೆಂಟ್ ರಿಚುವಲ್ಸನ್ನು ಆದಷ್ಟು ತೋರಿಸುವಂಥ ಹಾಗೂ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.